ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಕೊನೆ ಸಂಚಿಕೆ ಆಗಿರುವಂಥ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿವಿಗಿನ ಮುಂಚಿತವಾಗಿ ಧಾರಾವಾಹಿಗಳಲ್ಲಿ ಏನಾಗ್ಬೋದು ಅಂತ ನಮ್ಮ ಚಾನಲಲ್ಲಿ ನೀವು ತಿಳ್ಕೊಬಹುದು. ಬನ್ನಿ ಹಾಗಾದರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಕೊನೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಕನಿಕಾ ಮದುವೆ ಬಗ್ಗೆ ಮಾತಾಡೋಕ್ಕೆ ಮನೆಗೆ ಬಂದಿರ್ತಾಳಲ್ವಾ ಅಕ್ಷತಾ. ಅದಕ್ಕೆ ಕಾಮತ್ ಅವರು ವಿರೋಧಿಸ್ತಾರೆ. ಸ್ವಲ್ಪ ಇರುನು ಕೆಲಸ ಇದೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಕಾಮತ್ ಅವರಿದ್ದು ಭಾಗ್ಯ ಮತ್ತು ಕಿಶನ್ಗೆ ಹೇಳ್ತಾರೆ, ಹೋಗಿ ಆ ಫೈಲ್ಸ್ನೆಲ್ಲ ತೊಗೊಂಬನ್ನಿ ಅಂತ ಹೇಳ್ತಾರೆ. ಏನಿದೆ ಅಂಕಲ್, ಮೊದಲು ಮದುವೆ ವಿಚಾರನ ಮಾತಾಡ್ಬಿಡೋಣ ಅಂತ ಅಕ್ಷತಾ ಹೇಳ್ತಾ ಇರ್ತಾಳೆ. ಆಗ ಕಾಮತ್ ಅವರಿದ್ದು, ಇರು ಅಕ್ಷತಾ, ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ ಅಂತ ಹೇಳ್ತಾರೆ. ಆಗ ಭಾಗ್ಯ ಇದ್ದು, ಈ ಫೈಲ್ನೆಲ್ಲ ನೋಡಿ ಒಂದ್ಸಲ. ಈ ಫೈಲ್ನಲ್ಲಿರುವಂಥ ಪೇಪರ್ಸ್ಗೆಲ್ಲ ಆದಿಯವ್ರ ಸಿಗ್ನೇಚರ್ ಆಗಿದೆ. ಅಲ್ಲಿ ಎಲ್ಲಿ ಆದಿಯವ್ರ ಸಿಗ್ನೇಚರ್ ಆಗಬೇಕಾಗಿತ್ತೋ ಅಲ್ಲಿ ನಿಮ್ಮ ಸಿಗ್ನೇಚರ್ ಇದೆ ಅಂತ ಭಾಗ್ಯ ಹೇಳ್ತಾಳೆ. ಭಾಗ್ಯ ಈ ರೀತಿ ಹೇಳಿದ ತಕ್ಷಣ ಅಕ್ಷತಾ ಮತ್ತೆ ಕನಿಕಾ ಮದುವೆ ಮಾಡ್ಕೋಬೇಕಾಗಿರೋಂಥ ಹುಡುಗ ಇಬ್ರಿಗೂ ಶಾಕ್ ಆಗುತ್ತೆ. ಆಗ ಕಾಮತ್ ಅವರದ್ದು, ಏನು ಅಕ್ಷತಾ ಇದೆಲ್ಲ, ನಿನ್ನ ಎಷ್ಟು ನಂಬಿದ್ದೆ ನಾನು ಅಂತ ಹೇಳ್ತಾ ಇರ್ತಾರೆ. ಅದು ಅಂಕಲ್ ಅಂತ ಏನೋ ಹೇಳಿಕ್ಕೆ ಅಕ್ಷತಾ ಟ್ರೈ ಮಾಡ್ತಾಳೆ. ಆಗ ಆದಿ ಇದ್ದು, ಅಕ್ಷತಾ, ನೀ ಈ ರೀತಿ ಮಾಡ್ತೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ನ ಎಷ್ಟು ನಂಬಿದ್ದೆ ನಾನು. ನಿನ್ನ ನಂಬಿ ನಮ್ಮ ಆಫೀಸ್ ವ್ಯವಹಾರನೆಲ್ಲ ನಿಮ್ಮ ಕೈಗೆ ಒಪ್ಪಿಸಿದ್ದೆ. ಆದರೆ ನೀವು ಈ ರೀತಿ ಮೋಸ ಮಾಡ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಆಗ ಅಕ್ಷತಾ ಇದ್ದು ಭಾಗ್ಯ ಮೇಲೆ ರೇಗಾಡ್ತಾಳೆ. ಏ ಭಾಗ್ಯ, ಇಲ್ಲೂ ಕೂಡ ನಿನ್ ಚೀಪ್ ಬುದ್ಧಿನ ತೋರಿಸ್ಬಿಟ್ಟೆ ನೀನು. ಅಂಕಲ್, ಇವ್ರ ಮಾತನ್ನ ನಂಬೇಡಿ. ಇವ್ರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬುದ್ಧಿನೇ ಇಷ್ಟು. ಇವ್ರ ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡು ಸುಮ್ಮನೆ ನನ್ನ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಅಕ್ಷತಾ ಹೇಳ್ತಾ ಇರ್ತಾಳೆ. ಆಗ ಆದಿಗೆ ಕೋಪ ಬರುತ್ತೆ. ಅಕ್ಷತಾ, ಯಾರ ಮುಂದೆ ಮಾತಾಡ್ತಾ ಇದೀಯಾ, ಯಾರು ಈ ಬಗ್ಗೆ ಮಾತಾಡ್ತಾ ಇದೀಯಾ ಅನ್ನೋದು ನಿನಗೆ ಗೊತ್ತಿದೆನಾ? ಭಾಗ್ಯನ ಬಗ್ಗೆ ಈ ರೀತಿ ಮಾತಾಡ್ತಾ ಇದೀಯಾ ಅಲ್ವಾ? ನೀನು ಮಾಡಿದ್ದೇನು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದೀಯಾ? ನೀವು ಎಂಥವ್ರು, ಏನೇನೆಲ್ಲ ಮಾಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಆದಿ ಹೇಳ್ತಾನೆ. ಆಗ ಅಕ್ಷತೆ ಏನು ಮಾತಾಡದೆ ಹಾಗೆ ಸುಮ್ಮನೆ ಕೂತ್ಕೊಂತಾಳೆ. ಅಷ್ಟರಲ್ಲಿ ಕನಿಕಾ ಇದ್ದು, ಏ ಭಾಗ್ಯ, ಇದೇ ಅಲ್ವಾ ನಾನು ಹೇಳಿದ್ದು? ಬ್ರೋ, ನಿನಗೂ ಕೂಡ ಇದೇ ಹೇಳಿದ್ದು. ನನ್ನ ಮದುವೆಗೆ ನೀವು ಅಡ್ಡಿಪಡಿಸ್ತೀರಾ, ನನ್ನ ಪ್ರೀತಿನ ನೀವು ವಿರೋಧಿಸ್ತೀರಾ ಅಂತ ನನಗೆ ಗೊತ್ತಿತ್ತು. ನೀವು ಈ ರೀತಿ ಮಾಡ್ತೀರಾ ಅಂತ. ಅದೇ ದ್ವೇಷನ ನೀವು ಇಟ್ಕೊಂಡು ನನ್ನ ಪ್ರೀತಿ ಜೊತೆ ಆಟ ಆಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಕನಿಕಾ ಅಳ್ತಾ ಒಳಗಡೆ ಹೋಗ್ತಾಳೆ. ಕನಿಕಾ ಹಿಂದೆನೆ ಭಾಗ್ಯ ಕೂಡ ಹೋಗ್ತಾಳೆ. ಕನಿಕಾ ನಿಂತ್ಕೊ ಅಂತ ಭಾಗ್ಯಕ್ಕೆ ಹೋಗ್ತಾ ಇರ್ತಾಳೆ. ಕನಿಕಾ ಹೋಗಿ ಒಂದು ಲೆಟರ್ ಬರೀತಾಳೆ. ನನ್ನ ಸಾವಿಗೆ ಭಾಗ್ಯನೇ ಕಾರಣ ಅಂತ ಒಂದು ಲೆಟರ್ ಬರೆದು, ನಾನು ಏನಾದರೂ ಮಾಡ್ಕೊಂಡು ಸಾಯ್ತೀನಿ, ನಾನು ಮಾತ್ರ ಇರೋದಿಲ್ಲ, ನನ್ನ ಪ್ರೀತಿನ ವಿರೋಧಿಸ್ತಾರೆ, ನನ್ನ ಪ್ರೀತಿನ ನನ್ನ ದೂರ ಮಾಡ್ತಾರೆ ಇವರು ಅಂತ ಕನಿಕಾ ಸಾಯೋದಕ್ಕೆ ಟ್ರೈ ಮಾಡ್ತಾಳೆ. ಅಷ್ಟರಲ್ಲಿ ಭಾಗ್ಯ ಓಡ್ ಬಂದು ಅವಳನ್ನ ತಡಿತಾಳೆ. ಕನಿಕಾ, ನಾ ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೋ. ನೀನು ಪ್ರೀತಿ ಮಾಡ್ತಾ ಇರೋದು ತಪ್ಪಲ್ಲ, ಆದರೆ ನಿನ್ನ ಪ್ರೀತಿ ನಿಜವಾದ ಸುಳ್ಳು ಅನ್ನೋದು ಗೊತ್ತಾಗಬೇಕು ಅಲ್ವಾ? ನಿನ್ನ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕು ಅಲ್ವಾ? ಇದಕ್ಕೋಸ್ಕರನೇ ನಾನು ನಿನಗೆ ಹೇಳಿದ್ದು. ನಿಜವಾದ ಪ್ರೀತಿ ಅಂತ ಹೇಳಿದರೆ ನಿನಗೆ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಯಾಕೆ ನೀ ಈ ರೀತಿ ಮಾಡ್ಕೊಳಕ್ಕೆ ಹೋಗ್ತಾ ಇದೀಯಾ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಮೀನಾಕ್ಷಿ ಬರ್ತಾಳೆ. ಆಗ ಕನಿಕಾ ಇದ್ದು, ಅತ್ತೆ, ನೀವಾದರೂ ಹೇಳಿ ಈ ಭಾಗ್ಯಗೆ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾಳೆ. ಮೀನಾಕ್ಷಿ ಏನು ಮಾತಾಡದೆ ಸುಮ್ಮನೆ ಹೋಗ್ತಾಳೆ. ಭಾಗ್ಯ ಇದ್ದು ಕನಿಕಾಗೆ ಬುದ್ಧಿ ಹೇಳಿ ವಾಪಸ್ ಕರ್ಕೊಂಬರ್ತಾಳೆ. ಇದು ಅಕ್ಷತಾ ಇದ್ದು, ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಾ ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾಳೆ. ಆದಿ ಇದ್ದು, ನೋಡು ಅಕ್ಷತಾ, ಯಾರು ಸುಮ್ಮನೆ ನಿನ್ನ ವಿರುದ್ಧವಾಗಿ ಆರೋಪ ಮಾಡ್ತಾ ಇಲ್ಲ. ಫೋನಲ್ಲಿ ವಿಡಿಯೋನ ಎಲ್ಲರೂ ನೋಡ್ತಾರೆ. ಆಗ ಕನ್ನಿಕಾಗೂ ಕೂಡ ಶಾಕ್ ಆಗುತ್ತೆ. ಆದಿ ಇದ್ದು ಕನ್ನಿಕನ್ನ ಮುಂದೆ ಇಟ್ಕೊಂಡು ಆಟ ಆಡಿ ನೀವು ಈ ಆಸ್ತಿ ಎಲ್ಲ ಹೊಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಿ ಅಲ್ವಾ? ಆದರೆ ಅದು ಯಾವತ್ತೂ ಸಾಧ್ಯ ಇಲ್ಲ ಅಂತ ಆದಿ ಹೇಳ್ತಾ ಇರ್ತಾನೆ. ಆಗ ಕನ್ನಿಕಾಗೆ ಗೊತ್ತಾಗುತ್ತೆ, ನಿನ್ನ ತುಂಬ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ ನಾನು, ಆದರೆ ನೀನು ಇಷ್ಟು ಚೀಪಾಗಿ ಬಿಹೇವ್ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ. ನಿನ್ನ ಎಷ್ಟೆಲ್ಲ ಪ್ರೀತಿಸಿದ್ದೆ, ಎಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ದೆ ನಿನ್ನ ಮೇಲೆ, ಆದರೆ ನೀನು ನೋಡಿದರೆ ನನಗೆ ಮೋಸ ಮಾಡೋದಕ್ಕೆ ಹೊರಟಿದೀಯಾ. ನೋಡು, ನಿಜವಾದ ಪ್ರೀತಿ ನಮ್ಮದು. ದಯವಿಟ್ಟು ಇದೆಲ್ಲ ನನಗೆ ಯಾವುದು ಗೊತ್ತಿಲ್ಲ ಅಂತ ಹೇಳಿಬಿಡು ಅಂತ ಕನ್ನಿಕಾ ಹೇಳ್ತಾ ಇರ್ತಾಳೆ. ಆದರೆ ಕನ್ನಿಕಾ ಮದುವೆ ಮಾಡ್ಕೊತಾ ಇರೋ ಹುಡುಗ ಇದ್ದು ಏನು ಮಾತಾಡದೆ ಸುಮ್ಮನೆ ಕೂತ್ಕೊತಾನೆ. ಕನ್ನಿಕಾ ಹೇಳ್ತಾ ಇರ್ತಾಳೆ, ನೀವೇನೇ ಹೇಳಿದ್ರು ಅಷ್ಟೇ, ನಾನು ಅವನ್ನೇ ಮದುವೆ ಮಾಡ್ಕೊತೀನಿ ಅಂತ ಕನ್ನಿಕಾ ಹೇಳ್ತಾಳೆ. ಆಗ ಭಾಗ್ಯ ಇದ್ದು, ಸರಿ ಕನ್ನಿಕಾ, ಆಯಿತು, ಹಾಗಾದರೆ ನಿನ್ನ ಪ್ರೀತಿ ನಿಜವಾದ್ದೇ ಆದರೆ ಆ ಹುಡುಗ ಈ ಮನೆಯಿಂದ ಏನನ್ನು ಕೇಳಬಾರ್ದು, ಏನನ್ನು ತಗೋಬಾರ್ದು, ನಿನ್ನ ಹಾಗೆ ಬರಿಗೈಲೇ ಕರ್ಕೊಂಡು ಹೋಗ್ಬೇಕು ಪ್ರೀತಿ ಮಾಡಿದವನು, ಹಾಗಾದರೆ ಅದು ನಿಜವಾದ ಪ್ರೀತಿ ಅಂತ ಅಂತ ಭಾಗ್ಯ ಹೇಳ್ತಾಳೆ. ಆಗ ಅಕ್ಷತನಿಗೆ ಕೋಪ ಬರುತ್ತೆ. ಏನು, ನಮ್ಮ ಹುಡುಗರನ್ನ ಗತಿಗೆಟ್ಟವನು ಅಂತ ಅಂದ್ಕೊಂಡಿದ್ದೀರಾ? ಇವನು ಮದುವೆ ಮಾಡ್ಕೊಳ್ಳೋದಕ್ಕೆ ಎಂತೆಂಥ ರಿಚ್ ಫ್ಯಾಮಿಲಿಗಳೆಲ್ಲ ಕಾಯ್ತಾ ಇದ್ದಾರೆ, ಆದರೆ ನಾನು ಕನ್ನಿಕಾ ಜೊತೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡೆ. ಈ ಕನ್ನಿಕಾನ್ಗೆ ಏನು ಇಲ್ಲದೆ ಬರೀ ಕೈಲೇ ಕರ್ಕೊಂಡು ಹೋಗೋದಕ್ಕೆ ಅವನೇನು ಗತಿಗೆಟ್ಟವನ? ಇಲ್ಲ, ಆ ರೀತಿ ಆಗೋದಕ್ಕೆ ನಾನು ಬಿಡೋದಿಲ್ಲ. ಬಾರ ಹೋಗೋಣ ಅಂತ ಕನ್ನಿಕಾ ಮದುವೆ ಮಾಡ್ಕೋಬೇಕಾಗಿರೋಂಥ ಹುಡುಗನ್ನ ಕರ್ಕೊಂಡು ಅಕ್ಷತಾ ಇನ್ನೇನು ಹೋಗಬೇಕು ಅಂತ ಮನೆ ಬಾಗಿಲ ಕಡೆ ಹೊರಡ್ತಾಳೆ. ಅಷ್ಟರಲ್ಲಿ ಕನ್ನಿಕಾ ಮದುವೆ ಮಾಡ್ಕೋಬೇಕಾಗಿರುವಂಥ ಹುಡುಗ ಇದ್ದು ವಾಪಸ್ ಬರ್ತಾನೆ. ಕನ್ನಿಕಾಗೆ ಸಾರಿ ಕೇಳ್ತಾನೆ. ಕನ್ನಿಕಾ, ದಯವಿಟ್ಟು ನನ್ನ ಕ್ಷಮಿಸಿಬಿಡು. ನೋಡು,
ನಾನು ನಿಜವಾಗ್ಲೂ ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ನನ್ನ ಮನಸ್ಸಿಂದ ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನಾನು ಮಾಡಿರೋ ತಪ್ಪನ್ನು ಕ್ಷಮಿಸಿಬಿಡು. ನನ್ನ ಪ್ರೀತಿನ ಒಪ್ಕೋ ಕನ್ನಿಕಾ ಅಂತ ಹೇಳಿ ಆ ಹುಡುಗ ಹೇಳ್ತಾನೆ. ಆಗ ಕನ್ನಿಕಾ ಕೂಡ ಒಪ್ಕೊತಾಳೆ. ಆದಿ ಮನೆಯವರು ಎಲ್ಲರೂ ಕೂಡ ಒಪ್ಕೊತಾರೆ. ಅಕ್ಷತಾ ಕೋಪ ಮಾಡ್ಕೊಂಡು ಒಬ್ಬಳೆ ಮನೆ ಕಡೆ ಹೋಗ್ತಾಳೆ. ಕನ್ನಿಕಾ ಇದ್ದು ಥ್ಯಾಂಕ್ಸ್ ಬ್ರೋ, ನಾನೇ ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ನಿಮಗೆ ಮೋಸ ಮಾಡೋದಕ್ಕೆ ಹೊರಟಿದ್ದೆ. ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅಂತ ಹೇಳಿ ಕನ್ನಿಕಾ ಕೇಳ್ತಾ ಇರ್ತಾಳೆ. ಆಗ ಆದಿ ಇದ್ದು, ಕನ್ನಿಕಾ ನಿನಗೆ ಆ ರೀತಿ ಸಾರಿ ಕೇಳೋದು ಸೂಟ್ ಆಗೋದಿಲ್ಲ. ನೀನು ರೇಗಾಡ್ಕೊಂಡು ಯಾವಾಗಲೂ ನಾನು ತಪ್ಪು ಮಾಡಿದ್ದೀನಿ ಏನಿವಾಗ ಅಂತ ಕೇಳಬೇಕು, ಆ ರೀತಿ ಇರಬೇಕು ನೀನು ಅಂತ ಹೇಳಿ ಆದಿ ಹೇಳ್ತಾ ಇರ್ತಾನೆ. ಕನ್ನಿಕಾ ಇದ್ದು ಭಾಗ್ಯನಿಗೂ ಸಾರಿ ಕೇಳ್ತಾಳೆ. ಅತ್ತಿಗೆ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅಂತ ಹೇಳಿ ಹೇಳ್ತಾಳೆ. ಆಗ ಕಿಶನ್ ಇದ್ದು ಏನು ಹೇಳ್ತಾ ಇದ್ದಾಳೆ, ಅತ್ತಿಗೆ ಅಂತ ಮಾತಾಡ್ತಾ ಇದ್ದಾಳ ಅಂತ ಕಿಶನ್ ತಮಾಷೆ ಮಾಡ್ತಾ ಇರ್ತಾನೆ. ಆಗ ಕನ್ನಿಕಾ ಇದ್ದು, ಅತ್ತಿಗೆ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ. ಈ ಮನೆಗೆ ನಿಮ್ಮಿಂದ ಒಳ್ಳೇದಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಆದರೆ ಇವಾಗ ಗೊತ್ತಾಗ್ತಾ ಇದೆ ನನಗೆ ಈ ಮನೆಗೆ ನೀವು ತಕ್ಕ ಸೊಸೆ ಅಂತ ಕನ್ನಿಕಾ ಹೇಳ್ತಾ ಇರ್ತಾಳೆ. ಕನ್ನಿಕಾ ಈ ರೀತಿ ಮಾತಾಡ್ತಾ ಇರೋದನ್ನು ನೋಡಿ ಎಲ್ರಿಗೂ ಖುಷಿ ಆಗುತ್ತೆ. ಆಗ ಕನ್ನಿಕಾ ಇದ್ದು, ಪೂಜಾ ಅತ್ತಿಗೆ ನೀನು ದಯವಿಟ್ಟು ನನ್ನ ಕ್ಷಮಿಸಿಬಿಡು ಅಂತ ಹೇಳಿ ಕೇಳ್ತಾಳೆ. ಪೂಜೆ ಇದ್ದು, ಏನು ಕನ್ನಿಕಾ ನೀನು ಆ ರೀತಿ ಎಲ್ಲ ಕರಿಬೇಡ, ನನ್ನ ಅತ್ತಿಗೆ ಅಂತ ಕರೆದ್ರೆ ನನಗೆ ಸರಿಗಿರಲ್ಲ, ನನ್ನ ಪೂಜಾ ಅಂತಾನೆ ಕರಿ, ಅದೇ ನನಗೆ ಖುಷಿ ಅಂತ ಹೇಳಿ ಪೂಜೆ ಹೇಳ್ತಾ ಇರ್ತಾಳೆ. ಕೊನೆಗೂ ಕನ್ನಿಕಾ ಸರಿ ಹೋದ್ಲು, ಎಲ್ಲ ಸರಿ ಹೋಯ್ತು ಅಂತ ಎಲ್ಲರೂ ಖುಷಿಯಲ್ಲಿರ್ತಾರೆ. ಸರಿ ಆಯ್ತಲ್ಲ, ಇನ್ನೇನು ಬೇಗ ಬೇಗ ಕೇಕ್ ಕಟ್ ಮಾಡೋಣ, ಇಲ್ಲ ಅಂದರೆ ಕೇಕ್ ಮೆಲ್ಟ್ ಆಗೋಗುತ್ತೆ ಅಂತ ಹೇಳಿ ಕನ್ನಿಕಾ ಹೇಳ್ತಾ ಇರ್ತಾಳೆ. ಆಗ ಕಿಶನ್ ಇದ್ದು, ಓ ಕನ್ನಿಕಾಗೆ ಅರ್ಜೆಂಟ್ ಇದೆ ಕೇಕ್ ಕಟ್ ಮಾಡೋದಕ್ಕೆ, ಈ ಕೇಕ್ ಜೊತೆ ಇನ್ನೊಂದು ಕೇಕನ್ನು ಆರ್ಡರ್ ಮಾಡಬೇಕು ಅಲ್ವಾ ಕನ್ನಿಕಾ ಮತ್ತೆ ಅವಳು ಹುಡುಗನ್ಗೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ತನ್ವಿ ಬೇಜಾರು ಮಾಡ್ಕೊಂಡು ಒಬ್ಳೆ ಕೂತಿರ್ತಾಳೆ. ಅಷ್ಟರಲ್ಲಿ ತನ್ಮಯ್ ಬರ್ತಾನೆ. ಅಕ್ಕ ದಯವಿಟ್ಟು ನೀನು ಎಲ್ಲಾದರೂ ಹೋಗ್ತೀನಿ ಅಂತ ಹೇಳಬೇಡ ಕಣೆ, ನಮ್ಮ ಜೊತೆನೇ ಇರು ನೀನು. ಅಪ್ಪ ತುಂಬ ಒಳ್ಳೆಯವರು, ಅಪ್ಪ ತುಂಬ ಒಳ್ಳೆಯವರು, ಅವರು ನಮ್ಮನ್ನು ಯಾವತ್ತೂ ಬಿಟ್ಕೊಡೋದಿಲ್ಲ, ನೀನು ನಮ್ಮಿಂದ ದೂರ ಹೋಗ್ಬೇಡ ಅಕ್ಕ ಅಂತ ಹೇಳಿ ತನ್ಮಯ್ ಹೇಳ್ತಾ ಇರ್ತಾನೆ. ತನ್ವಿ ಇದ್ದು, ನೋಡೋ ನನಗೇನು ಹೇಳಬೇಡ, ನೀನು ಹೊರಡು ಇಲ್ಲಿಂದ ಅಂತ ಹೇಳಿ ತನ್ಮಯ್ ಮೇಲೆ ರೇಗಾಡ್ತಾಳೆ. ಸರಿ ಬಾರಪ್ಪ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ತನ್ಮಯ್ನ ಎಲ್ಲರೂ ಕರೀತಾರೆ. ತನ್ಮಯ್ ಕೋಪ ಮಾಡ್ಕೊಂಡು ಮತ್ತೆ ರೂಮ್ ಒಳಗೆ ಹೋಗಿ ಕುತ್ಕೊತಾನೆ. ಆಗ ಆದಿ ಇದ್ದು ತನ್ಮಯ್ನ ಬಂದು ಸಮಾಧಾನ ಪಡಿಸ್ತಾ ಇರ್ತಾನೆ. ಏನೋ ಮತ್ತೇನಾಯ್ತು ನಿನಗೆ, ಯಾಕೆ ಈ ರೀತಿ ಆಡ್ತಾ ಇದೀಯ, ಬಾ ಕೇಕ್ ಕಟ್ ಮಾಡೋಣ ಟೈಮ್ ಆಯ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇಲ್ಲ ಅಪ್ಪ ನಾ ಬರೋದಿಲ್ಲ ಅಂತ ಹೇಳಿ ತನ್ಮಯ್ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಆದಿ ಇದ್ದು ತನ್ಮಯ್ನ ಸಮಾಧಾನ ಪಡಿಸಿ ಕರ್ಕೊಂಬರ್ತಾರೆ. ಮನೆಯವರೆಲ್ಲರೂ ಖುಷಿಯಲ್ಲೇ ಇನ್ನೇನು ಕೇಕ್ ಕಟ್ ಮಾಡಿಸ್ಬೇಕು ಅಂತ ರೆಡಿ ಆಗ್ತಾರೆ. ಅಷ್ಟರಲ್ಲಿ ಕನ್ನಿಕಾ ಇದ್ದು, ಅತ್ತೆಯಲ್ಲಿ ಮೀನಾಕ್ಷಿ ಅತ್ತೆ ಕಾಣ್ತಾ ಇಲ್ಲ ಅಂತ ಹೇಳಿ ಹುಡುಕ್ತಾ ಇರ್ತಾರೆ. ಆಗ ಭಾಗ್ಯ ಇದ್ದು, ಮೀನಾಕ್ಷಿ ಅತ್ತೆ ಆವಾಗಲೇ ಆಚೆ ಹೋಗಿರೋದನ್ನ ನಾನು ನೋಡಿದೆ, ನಾನು ನೋಡಿ ಕರ್ಕೊಂಬರ್ತೀನಿ ಇರಿ ಅಂತ ಹೇಳಿ ಭಾಗ್ಯ ಆಚೆ ಹೋಗ್ತಾಳೆ. ಇತ್ತ ಮೀನಾಕ್ಷಿ ಇದ್ದು ಕುಸುಮ ಹತ್ರ ಸಾರಿ ಕೇಳಿ ಕುಸುಮನ್ಗೆ ಕೈ ಮುಗಿದು ನೀವು ದಯವಿಟ್ಟು ನಮ್ಮ ಮನೆಗೆ ವಾಪಸ್ ಬರಬೇಕು ಅಂತ ಹೇಳಿ ಕುಸುಮ ಹತ್ರ ಕೇಳ್ಕೊತಾರೆ. ಆಗ ಕುಸುಮ ಅವರಿದ್ದು, ಇಲ್ಲ ದಯವಿಟ್ಟು ನೀವು ಈ ರೀತಿ ಕೈ ಮುಗಿಯೋದೆಲ್ಲ ಮಾಡಬೇಡಿ, ನಾವು ಅಲ್ಲಿಗೆ ಬಂದರೆ ಸರಿಗಿರಲ್ಲ, ಬೇಡ ಅಂತ ಹೇಳಿ ಕುಸುಮ ಹೇಳ್ತಾ ಇರ್ತಾಳೆ. ಮೀನಾಕ್ಷಿ ಇದ್ದು, ಇಲ್ಲ ನಾವು ಮಾಡಿರೋ ತಪ್ಪನ್ನು ನೀವು ಕ್ಷಮಿಸಿ, ನೀವು ಅಲ್ಲಿಗೆ ಬರಲೇಬೇಕು, ಮನೆಗೆ ನಮ್ಮ ಜೊತೆನೇ ಇರಬೇಕು ಅಂತ ಹೇಳಿ ಮೀನಾಕ್ಷಿ ಹೇಳ್ತಾಳೆ. ಭಾಗ್ಯ ಕೂಡ ಅಲ್ಲೇ ಇರ್ತಾಳೆ. ಅತ್ತೆ ದಯವಿಟ್ಟು ಚಿಕ್ಕಮ್ಮನ ಮಾತನ್ನು ಕೇಳಿ ಅತ್ತೆ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ. ಇಲ್ಲ ಯಾರು ಏನು ಹೇಳಿದ್ರು ಅಷ್ಟೇ, ನಾನು ಅಲ್ಲಿಗೆ ಬರೋದಿಲ್ಲ ಅಂತ ಹೇಳಿ ಕುಸುಮ ಹೇಳ್ತಾರೆ. ಆಗ ಮೀನಾಕ್ಷಿ ಇದ್ದು, ಇಲ್ಲ ನೀವು ಬರಲೇಬೇಕು, ನಮ್ಮನೆಗೆ ನಮ್ಮ ಜೊತೆ ನೀವು ಇರಲೇಬೇಕು, ಹಾಗಂತ ನೀವು ನನ್ನ ಮೇಲೆ ಪ್ರಮಾಣ ಮಾಡಬೇಕು ಅಂತ ಹೇಳಿ ಕುಸುಮನ ಕೈ ತಗೊಂಡು ಮೀನಾಕ್ಷಿ ತನ್ನ ತಲೆ ಮೇಲೆ ಕೈ ಇಟ್ಕೊಂಡು, ನೀವೇನು ಹೇಳೋ ಹಾಗಿಲ್ಲ, ನಮ್ಮ ಮನೆಗೆ ಬರ್ತಾ ಇದ್ದೀರಾ ಅಷ್ಟೇ ಅಂತ ಹೇಳಿ ಮೀನಾಕ್ಷಿ ಹೇಳ್ತಾ ಇರ್ತಾಳೆ. ಇತ್ತ ಭಾಗ್ಯ ಮತ್ತು ಮೀನಾಕ್ಷಿ ಇಬ್ಬರು ಕಾಣ್ತಾ ಇಲ್ಲ, ಎಲ್ಲೋದ್ರು ಹೋದವ್ರು ಆಚೆನೇ ಹೋಗ್ಬಿಟ್ರು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಅಷ್ಟರಲ್ಲಿ ಮನೆಗೆ ಭಾಗ್ಯ ಅವ್ರ ಅತ್ತೆ ಮಾವನ ಜೊತೆ ಮನೆಗೆ ಬರ್ತಾಳೆ. ಅತ್ತೆ ಮಾವ ಹಾಗೆ ಮೀನಾಕ್ಷಿ ಎಲ್ಲರೂ ಬರ್ತಾರೆ. ಆಗ ಎಲ್ರಿಗೂ ಖುಷಿ ಆಗುತ್ತೆ. ತನ್ಮಯ್ ಇದ್ದು ಅಜ್ಜಿ ತಲೆ ಹೋಗ್ತಾನೆ, ಅಜ್ಜಿನ ಮಾತಾಡ್ತಾ ಇರ್ತಾನೆ. ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಿ ಅಜ್ಜಿ ತಾತ ಇಬ್ಬರು ತನ್ಮಯ್ಗೆ ವಿಶ್ ಮಾಡ್ತಾರೆ. ಕೊನೆಗೂ ನೀವು ಬಂದುಬಿಟ್ರೆ ಮನೆಗೆ, ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ ಎಲ್ಲರೂ ಕೇಳ್ತಾ ಇರ್ತಾರೆ. ಆಗ ಭಾಗ್ಯ ಇದ್ದು ಆಗಿರೋ ವಿಚಾರನೆಲ್ಲ ಹೇಳ್ತಾಳೆ. ಅಂದರೆ ಮೀನಾಕ್ಷಿ ಅತ್ತೆನೇ ಈ ರೀತಿ ಹೋಗಿ ಅತ್ತೆ ಹತ್ರ ಸಾರಿ ಕೇಳಿ ಅವ್ರನ್ನ ವಾಪಸ್ ಕರ್ಕೊಂಬಂದಿದ್ದಾರೆ ಅನ್ನುವಂಥ ವಿಚಾರ ಮನೆಯವ್ರಿಗೆಲ್ರಿಗೂ ಗೊತ್ತಾಗುತ್ತೆ. ಆಗ ಆದಿ ಇದ್ದು ಅತ್ತೆ ಹತ್ರ ಬಂದು ಸಾರಿ ಕೇಳ್ತಾನೆ. ಅತ್ತೆ ನನಗೆ ಚೆನ್ನಾಗಿ ಗೊತ್ತು ಅತ್ತೆ, ನೀವು ತುಂಬ ಒಳ್ಳೆಯವರು ಅಂತ, ಕೋಪದಲ್ಲಿ ಸುಮ್ಮನೆ ಏನೇನೋ ಮಾತಾಡಿರ್ತೀರ ಅಷ್ಟೇ ಅಂತ ಹೇಳಿ ಆದಿ ಹೇಳ್ತಾ ಇರ್ತಾನೆ. ಆಗ ಮೀನಾಕ್ಷಿ ಇದ್ದು, ದಯವಿಟ್ಟು ನನ್ನ ಕ್ಷಮಿಸಿಬಿಡು ಭಾಗ್ಯ, ನೀನು ಕೂಡ, ನಾನು ಆದಿ ಮತ್ತು ನಿನಗೆ ಇಬ್ರಿಗೂ ಬಾಯಿ ಸಿಕ್ಕಂಗೆ ಬೈದೆ, ಬಾಯಿ ಬಂದಂಗೆ ಮಾತಾಡಿದ್ದೀನಿ, ಆದರೆ ಅದ್ಯಾವುದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳದೆ ನನ್ನ ಮತ್ತೆ ಪ್ರೀತಿಯಿಂದ ಕಾಣ್ತಾ ಇದ್ರಿ, ದಯವಿಟ್ಟು ನನ್ನ ಕ್ಷಮಿಸಿಡು ಭಾಗ್ಯ ಅಂತ ಮೀನಾಕ್ಷಿ ಹೇಳ್ತಾ ಇರ್ತಾಳೆ. ಆಗ ಭಾಗ್ಯ ಇದ್ದು, ಅಯ್ಯೋ ಚಿಕ್ಕಮ್ಮ ಈ ರೀತಿ ಎಲ್ಲ ಮಾತಾಡಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಚಿಕ್ಕಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ಏನಾದರೂ ಮಾತಾಡಿದ್ರೆ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ. ಆಗ ಮೀನಾಕ್ಷಿ ಇದ್ದು, ಬಾಯಿ ತುಂಬ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಕರಿತೀಯ, ಅಮ್ಮ ಮಗಳ ಮಧ್ಯೆ ಈ ಸಾರಿ ಎಲ್ಲ ಯಾಕೆ ಅಂತ ಹೇಳಿ ಮೀನಾಕ್ಷಿ ಹೇಳ್ತಾ ಇರ್ತಾಳೆ. ಕೊನೆಗೂ ಮೀನಾಕ್ಷಿ ಮಾತಿಂದ ಎಲ್ರಿಗೂ ಖುಷಿ ಆಗುತ್ತೆ. ಮೀನಾಕ್ಷಿ ಮತ್ತು ಕನ್ನಿಕಾ ಇಬ್ಬರು ಬದಲಾಗಿ ಮನೆಯವ್ರ ಜೊತೆ ಮತ್ತೆ ಖುಷಿಯಲ್ಲಿ ಇದ್ದಾರೆ. ಕಿಶನ್ ಇದ್ದು, ಸರಿ ಆಯ್ತಲ್ವಾ ಇನ್ನೇನಿದೆ, ಎಲ್ಲರೂ ಬಂದಾಯಿತು, ಕುಸುಮ ಅತ್ತೆ ಮತ್ತು ಮಾವ ಎಲ್ಲರೂ ಬಂದಾಯ್ತಲ್ವಾ, ಇನ್ನು ಬನ್ನಿ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಎಲ್ಲರೂ ರೆಡಿ ಆಗ್ತಾರೆ. ಆಗ ತನ್ಮಯ್ ಇದ್ದು, ನನ್ನ ಆಸೆ ಇನ್ನೂ ಪೂರ್ತಿ ಆಗಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಮತ್ತೆ ನಾನು ಇಂದು ಅಂತ ಹೇಳಿ ಕಿಶನ್ ಅವರು ಕೇಳ್ತಾರೆ. ಆಗ ತನ್ಮಯ್ ಮತ್ತು ಎಲ್ಲರೂ ಸೇರಿಕೊಂಡು, ಇನ್ನೇನು
ಎಲ್ಲರ ಜೊತೆ ಫೋಟೋ ತಗೋಬೇಕು ಅಲ್ವಾ, ಸರಿ ಆಯ್ತು ಬನ್ನಿ ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ನಿಂತ್ಕೊಂತಾರೆ. ತನ್ವಿ ಒಬ್ಳೆ ಅಳ್ತಾ ನಿಂತಿರ್ತಾಳೆ. ಅಷ್ಟರಲ್ಲಿ ತನ್ಮಯ ಇದ್ದು, ಅಕ್ಕ ನೀನು ಬಾರೆ ಅಕ್ಕ ಪ್ಲೀಸ್, ಅಮ್ಮ ನಮ್ಮ ಜೊತೆ ಎಲ್ಲರ ಜೊತೆ ನೀನು ಖುಷಿಯಾಗಿರು ಅಕ್ಕ ಬಾ ಅಂತ ಹೇಳಿ ತನ್ಮಯ್ ಕರಿತಾನೆ. ಇವರೆಲ್ಲರೂ ಜೊತೆಯಾಗಿ ಖುಷಿಯಾಗಿರೋದನ್ನ ತನ್ವಿ ನೋಡ್ತಾಳೆ. ತನ್ವಿಗೂ ಕೂಡ ಮನಸ್ಸು ಚೇಂಜ್ ಆಗುತ್ತೆ. ತನ್ವಿ ಓಡೋಗಿ ಭಾಗ್ಯನ ತಬ್ಕೊಂತಾಳೆ. ಅಮ್ಮ ನಾನು ಎಲ್ಲೂ ಹೋಗಲ್ಲಮ್ಮ ನಿನ್ ಬಿಟ್ಟು ಅಂತ ಹೇಳಿ ತನ್ವಿ ಭಾಗ್ಯನ ತಬ್ಕೊಂಡು ಅಳ್ತಾ ಇರ್ತಾಳೆ. ಭಾಗ್ಯ ಇದ್ದು, ಬಂಗಾರಿ ನಿಜವಾಗ್ಲೂ ಹೇಳ್ತಾ ಇದೀಯಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಹಾ ಅಮ್ಮ ಹೌದು, ನಿನ್ ಬಂಗಾರಿ ನಿನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿ ತನ್ವಿ ಹೇಳ್ತಾಳೆ. ಆಗ ಎಲ್ರಿಗೂ ಖುಷಿ ಆಗುತ್ತೆ. ಆಗ ತನ್ವಿ ಇದ್ದು ಆದಿನ ನೋಡಿ ಅಪ್ಪ ಅಂತ ಹೇಳಿ ಕೂಗ್ತಾಳೆ. ಆದಿಗಂತೂ ತುಂಬ ಖುಷಿ ಆಗುತ್ತೆ. ಕೊನೆಗೂ ತನ್ವಿ ನನ್ನ ಅಪ್ಪ ಅಂತ ಕರೆದ್ಲು ಅಂತ ಹೇಳಿ ತುಂಬ ಖುಷಿ ಪಡ್ತಾ ಇರ್ತಾರೆ. ಅಪ್ಪ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ವಾ, ನನ್ನ ಜೊತೆನೇ ಇರ್ತೀರಾ ಅಲ್ವಾ ಅಂತೇಳಿ ತನ್ವಿ ಕೇಳ್ತಾಳೆ. ಆಗ ಆದಿ ಇದ್ದು, ತನ್ವಿ ನನ್ನ ಮಗಳ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತ ಹೇಳಿ ಆದಿ ಕೂಡ ಅಳ್ತಾ ಇರ್ತಾರೆ. ಆಗ ಮನೆಯವರೆಲ್ಲರೂ ತುಂಬ ಖುಷಿ ಪಡ್ತಾರೆ. ತನ್ವಿ ಇದ್ದು ಆದಿ ಪಕ್ಕ ಹೋಗಿ ನಿಂತ್ಕೊತಾಳೆ. ಸರಿ ಎಲ್ಲರೂ ಫೋಟೋ ತಗೊಳ್ಳೋಣ, ಇವಾಗ ಎಲ್ಲ ಸರಿ ಹೋಯ್ತಲ್ವಾ, ಫ್ಯಾಮಿಲಿ ಫಿಲ್ ಆಯಿತು ಅಂತ ಹೇಳಿ ಎಲ್ಲರೂ ಖುಷಿಯಲ್ಲೇ ಫೋಟೋ ತೆಗೆಸ್ಕೋಬೇಕು ಅಂತ ಹೇಳಿ ಎಲ್ಲರೂ ರೆಡಿ ಆಗ್ತಾರೆ. ಅಷ್ಟರಲ್ಲಿ ಶ್ರೇಷ್ಠ ಬರ್ತಾಳೆ. ನಾನು ಈ ಫೋಟೋದಲ್ಲಿ ಬರೋದು ಬೇಡವಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ನಾನು ಈ ಫ್ಯಾಮಿಲಿ ಅವಳೆ ಅಂತ ಅನ್ಕೊಳಲ್ವಾ ನೀವು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅಷ್ಟರಲ್ಲೇ ಕುಸುಮ ಇದ್ದು, ನೀನ್ ಯಾಕೆ ಇಲ್ಲಿಗೆ ಬರೋಕೆ ಹೋದೆ, ಇಲ್ಲೂ ಬಂದು ಈ ಮನೆಗೆ ಏನಾದರೂ ಕೇಳ್ ಮಾಡೋದಕ್ಕೆ ಬಂದಿದೀಯಾ, ನೋಡು ನಿನಗಿಲ್ಲಿ ಯಾವ ಸಂಬಂಧನೂ ಇಲ್ಲ, ನೀನಿಲ್ಲಿ ಬರೋ ಅಂಥ ಅವಶ್ಯಕತೆನೇ ಇಲ್ಲ, ನೀನಿಲ್ಲಿ ಬರಬೇಡ, ಹೊರಡು ಇಲ್ಲಿಂದ ಮೊದಲು ಅಂತ ಹೇಳಿ ಕುಸುಮ ಶ್ರೇಷ್ಠನಿಗೆ ಬೈತಾ ಇರ್ತಾರೆ. ಅಷ್ಟರಲ್ಲಿ ಭಾಗ್ಯ ಇದ್ದು, ಅತ್ತೆ ಸ್ವಲ್ಪ ಸಮಾಧಾನವಾಗಿ ಇರಿ ಅತ್ತೆ, ಪಾಪ ಅವಳಾದರೂ ಎಲ್ಲಿಗೆ ಹೋಗ್ಬೇಕು ಹೇಳಿ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ. ಆಗ ಕುಸುಮ ಇದ್ದು ಭಾಗ್ಯನಿಗೆ ಬೈತಾರೆ. ನಿನಗೇನಾಗಿದೆ, ಅವಳ ಪರವಾಗಿ ಮಾತಾಡಬೇಡ ನೀನು ಅಂತ ಹೇಳಿ ಕುಸುಮ ಹೇಳ್ತಾ ಇರ್ತಾರೆ. ಆಗ ಭಾಗ್ಯ ಇದ್ದು, ಅತ್ತೆ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಅವಳು ಹೊಟ್ಟೆಲಿ ಮಗು ಇದೆ, ಈ ದ್ವೇಷ ಇದು ಎಲ್ಲ ಮರ್ತು ಬಿಡೋಣ ಅತ್ತೆ, ಹಿಂದೆ ಆಗಿರೋದನ್ನೆಲ್ಲ ಮರ್ತು ಬಿಡೋಣ, ಇವಳು ನಮ್ಮ ಜೊತೆನೇ ಇರಲಿ, ನಮ್ಮ ಮನೇಲೇ ಇರಲಿ, ಅವಳಿಗೋಸ್ಕರ ಅಂತಲ್ಲ, ಅವಳು ಹೊಟ್ಟೆಲಿರೋ ಬೆಳೀತಾ ಇರುವಂಥ ಮಗುಗೋಸ್ಕರನಾದರೂ ನಾವು ಅವಳನ್ನ ಇಲ್ಲೇ ಇಟ್ಕೊಳ್ಳೋಣ ನಮ್ಮ ಜೊತೆ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಅಷ್ಟರಲ್ಲಿ ಕಾಮತ್ ಅವರಿದ್ದು, ಭಾಗ್ಯ ಸರಿ ಆಯಿತು, ಬರೀ ಫೋಟೋದಲ್ಲಿ ಮಾತ್ರ ಅಲ್ಲ ನಮ್ಮ ಕುಟುಂಬದಲ್ಲಿ ಕೂಡ ಅವಳು ನಮ್ಮವಳಾಗಿರ್ತಾಳೆ, ಅದಕ್ಕೆ ಅಮ್ಮ ಹೇಳೋದು ಎಲ್ಲರನ್ನೂ ಕ್ಷಮಿಸ್ತೀಯ ನೀನು, ನಿಂದು ತಾಯಿ ಮನಸ್ಸು ಅಂತ ಕಾಮತ್ ಅವರು ಭಾಗ್ಯನ ಹೊಗಳ್ತಾರೆ. ಕೊನೆಗೂ ಭಾಗ್ಯಲಕ್ಷ್ಮಿ ಸೀರಿಯಲ್ ಎಂಡ್ ಆಗುತ್ತೆ. ಎಲ್ಲರೂ ಒಟ್ಟಿಗೆ ಸೇರ್ಕೊಂತಾರೆ, ಎಲ್ಲರೂ ಖುಷಿಯಲ್ಲೇ ಇರ್ತಾರೆ. ಕೊನೆಗೂ ಭಾಗ್ಯ ಎಲ್ಲರ ಮನಸ್ಸನ್ನು ಬದಲಾಯಿಸಿ ಎಲ್ಲರೂ ಖುಷಿಯಾಗಿರೋ ಥರ ಮಾಡಿದಾಳೆ. ಭಾಗ್ಯಲಕ್ಷ್ಮಿ ಸೀರಿಯಲ್ನ ಕೊನೆ ಸಂಚಿಕೆಯಲ್ಲಿ ಇಷ್ಟೆಲ್ಲ ಆಗಿದೆ. ಓಕೆ, ಹಾಗಾದರೆ ನೆಕ್ಸ್ಟ್ ಯಾವುದಾದ್ರೂ ಹೊಸ ಧಾರಾವಾಹಿಗಳ ಜೊತೆ ಮತ್ತೆ ಸಿಗೋಣ.